ಎಲ್ಲರಿಗೂ ನಮಸ್ಕಾರ. ಶ್ರೀರಕ್ಷಾ ಯಶು ಚಾನೆಲ್ಗೆ ಸ್ವಾಗತ. ನಾನು ಶ್ರೀರಕ್ಷಾ. ಇವತ್ತಿನ ಈ ವಿಡಿಯೋದಲ್ಲಿ ಗಂಡು ಮಕ್ಕಳ ಸಂತಾನ ಪ್ರಾಪ್ತಿಗಾಗಿ ಶ್ರವಣಪುತ್ರದ ಏಕಾದಶಿ ವ್ರತವನ್ನು ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೂ ಏಕಾದಶಿ ಉಪವಾಸದ ವ್ರತ ಹೇಗೆ ಮಾಡಬೇಕು, ಪುತ್ರದ ಏಕಾದಶಿಯ ಮಹತ್ವ ಹಾಗೂ ಪುತ್ರದ ಏಕಾದಶಿಯ ವ್ರತದ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತಿದ್ದೇನೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ಒಂದು ವಿಶೇಷವಾದ ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಪುತ್ರದ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಪುತ್ರದ ಏಕಾದಶಿಯು ವರ್ಷದಲ್ಲಿ 2 ಬಾರಿ ಬರುತ್ತದೆ. ಇದರಲ್ಲಿ ತುಂಬಾನೇ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬರುವ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ನಾವು ಪುತ್ರದ ಏಕಾದಶಿ ಎಂದು ಕರೆಯುತ್ತೇವೆ. ಪುತ್ರದ ಏಕಾದಶಿ, ಈ ಏಕಾದಶಿ ವ್ರತವನ್ನು ಯಾರಿಗೆಲ್ಲ ಮಕ್ಕಳು ಇಲ್ಲ ಎಂದು ಕೊರಗು ಇರುವಂತಹವರು ಮಹಾವಿಷ್ಣು ದೇವರನ್ನ ಈ ಏಕಾದಶಿ ದಿನದಂದು ಉಪವಾಸ ಇದ್ದು ಮನೆಯಲ್ಲಿ ಮಹಾವಿಷ್ಣು ದೇವರನ್ನ ಪೂಜಿಸುವುದರಿಂದ ಸಂತಾನ ಭಾಗ್ಯ ದೊರೆಯುತ್ತದೆ. ಪುತ್ರದ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಪ್ರಮುಖವಾದ ಏಕಾದಶಿ ದಿನವಾಗಿದೆ. ಈ ದಿನದಂದು ಉಪವಾಸ ಮಾಡುವುದು ಬಹು ಮುಖ್ಯವಾಗಿದೆ. ದಂಪತಿಗಳು ಮಕ್ಕಳನ್ನು ಪಡೆಯಲು ಮತ್ತು ಅವರ ಯೋಗಕ್ಷೇಮಕ್ಕಾಗಿ ಆಚರಿಸುವ ವ್ರತವಾಗಿದೆ. ಈ ದಿನದಂದು ದಂಪತಿಗಳು ವಿಷ್ಣು ದೇವರನ್ನ ಪೂಜಿಸುತ್ತೇವೆ ಮತ್ತು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಪುತ್ರದ ಏಕಾದಶಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಆಚರಣೆ ಮಾಡುತ್ತೇವೆ. ಈ ದಿನದಂದು ದಂಪತಿಗಳು ಉಪವಾಸ ಮಾಡುತ್ತೇವೆ ಮತ್ತು ವಿಷ್ಣು ದೇವರನ್ನ ವಿಶೇಷವಾಗಿ ಪುತ್ರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈ ವ್ರತವನ್ನು ಎಲ್ಲರೂ ಕೂಡ ಆಚರಿಸುವುದರಿಂದ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಪುತ್ರದ ಏಕಾದಶಿಯು ಯಾವ ದಿನದಂದು ಬಂದಿದೆ ಎಂದು ತಿಳಿದುಕೊಳ್ಳೋಣ. ಆಗಸ್ಟ್ನಲ್ಲಿ ಶ್ರವಣಪುತ್ರದ ಏಕಾದಶಿಯು ಆಗಸ್ಟ್ 5ನೇ ತಾರೀಕು 2025ರಲ್ಲಿ ಬಂದಿದೆ. ಈ ದಿನ ಮಂಗಳವಾರ ದಿನ ಬಂದಿದೆ. ಆದರೆ ಪುತ್ರದ ಏಕಾದಶಿ ತಿಥಿಯು ಆಗಸ್ಟ್ 4ನೇ ತಾರೀಕು ಸೋಮವಾರ ದಿವಸ ಬೆಳಿಗ್ಗೆ 11:42 ಆರಂಭವಾಗಿ ಆಗಸ್ಟ್ 5ನೇ ತಾರೀಕು ಮಧ್ಯಾಹ್ನ 1:12 ಏಕಾದಶಿ ತಿಥಿ ಇರುತ್ತದೆ. ಆದರೆ ನಾವು ಬೆಳಿಗ್ಗೆ ಆರಂಭವಾಗುವ ಏಕಾದಶಿಯನ್ನು ಪೂಜೆ ಮಾಡುವುದರಿಂದ ಆಗಸ್ಟ್ 5ನೇ ತಾರೀಕು ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು. ಆದ್ದರಿಂದ ನಾವು ಏಕಾದಶಿಯನ್ನು 5ನೇ ತಾರೀಕು ಮಂಗಳವಾರ ದಿನವೇ ಪುತ್ರದ ಏಕಾದಶಿಯ ಪೂಜೆಯನ್ನು ಬೆಳಿಗ್ಗೆ ಬೇಗನೆ ಪೂಜೆಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಮಂಗಳವಾರದ ದಿನ ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕು. ಈ ದಿನದ ವಿಶೇಷತೆಗಳು: ಶ್ರಾವಣ ಶುಕ್ಲ ಪಕ್ಷದ ಏಕಾದಶಿ ಆದ್ದರಿಂದ ಈ ದಿನದಂದು ಪುತ್ರದ ಏಕಾದಶಿ ಇದ್ದು ಜ್ಯೇಷ್ಠ ನಕ್ಷತ್ರ, ಐಂದ್ರ ಯೋಗ, ಭವಕರ್ಣ ಇವು ಈ ದಿನದ ವಿಶೇಷ ಯೋಗಗಳಾಗಿವೆ. ಈ ದಿನದಂದು ಮಂಗಳ ಗೌರಿ ಪೂಜೆ ವ್ರತವನ್ನು ಕೂಡ ಮಾಡುತ್ತೇವೆ. ಈ ದಿನ ಸೂರ್ಯೋದಯ ಬೆಳಿಗ್ಗೆ 6:03 ಸೂರ್ಯಾಸ್ತ 7:02 ಜೊತೆಗೆ ಚಂದ್ರೋದಯ ಸಂಜೆ 4:09 ಚಂದ್ರ ಅಸ್ತ ಬೆಳಿಗ್ಗೆ 2:44 ಇರುತ್ತದೆ. ಹಾಗೆಯೇ ಈ ದಿನ ಹರಿವಾಸರ ಅಂತ್ಯ ಮುಹೂರ್ತವು ಆಗಸ್ಟ್ 5ನೇ ತಾರೀಕು ಸಂಜೆ 7:26 ಇರುತ್ತದೆ. ಅನಂತರ ಮಾರನೇ ದಿನ ದ್ವಾದಶಿಯ ಪಾರಣಿ ಸಮಯ ಆಗಸ್ಟ್ 6ನೇ ತಾರೀಕು 6:03 ಬೆಳಿಗ್ಗೆಯಿಂದ ಪ್ರಾರಂಭವಾಗಿ 8:39 ಇರುತ್ತದೆ. ಜೊತೆಗೆ ಈ ದಿನ ದ್ವಾದಶಿಯು ಅಂತ್ಯಕ್ಷಣವು ಮಧ್ಯಾಹ್ನದ ಸಮಯ 2:08 ಇರುತ್ತದೆ. ಶ್ರಾವಣ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಪುತ್ರದ ಏಕಾದಶಿ ವ್ರತವು ಏಕಾದಶಿಯ ಆಚರಣೆಯು 3 ದಿನ ಇರುತ್ತದೆ. ದಶಮಿ ತಿಥಿ ಸೋಮವಾರ. ಇವತ್ತಿನ ದಿನ ಒಂದು ಹೊತ್ತಿನ ಊಟ ಮಾಡಬೇಕು. ರಾತ್ರಿ ಸಮಯದಲ್ಲಿ ಏನಾದರೂ ತಿಂಡಿ ತಿನ್ನಬಹುದು. ಸಂಜೆ ಸಮಯದಲ್ಲಿ ತುಳಸಿ ಮುಂದೆ ದೀಪವನ್ನು ಹಚ್ಚಿಟ್ಟು ದಶಮಿ ದಿನದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಈ 3 ದಿನದ ಉಪವಾಸ ವ್ರತಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಕಾಪಾಡು ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪುತ್ರದ ಏಕಾದಶಿ ದಿನದಂದು ಮಂಗಳವಾರ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನ ಸ್ವಚ್ಛ ಮಾಡಬೇಕು. ರಂಗೋಲಿಯನ್ನು ಬಿಟ್ಟು ಸಿದ್ಧಪಡಿಸಿ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಟು ದೇವರ ಮನೆಗೆ ಬರಬೇಕು. ದೇವರ ಕೋಣೆಗೆ ಬಂದು ದೇವರ ಫೋಟೋಗಳನ್ನು ಇಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ
ಶಂಖ, ಚಕ್ರ, ಪದ್ಮ, ರಂಗೋಲಿ, ತುಳಸಿ ರಂಗೋಲಿ, ಆಕಳು ಪಾದ ರಂಗೋಲಿಯನ್ನು ಬಿಡಿಸಬೇಕು. ಆ ಮಣೆಯ ಮೇಲೆ ಭಗವಾನ್ ವಿಷ್ಣುವಿನ ವಿಗ್ರಹ ಇದ್ದರೆ ವಿಗ್ರಹವನ್ನು ಇಡಬಹುದು. ವಿಗ್ರಹ ಇಲ್ಲದೆ ಹೋದರೆ ವಿಷ್ಣು ದೇವರ ಫೋಟೋವನ್ನು ಇಡಬಹುದು. ಫೋಟೋವನ್ನು ಇಟ್ಟುಕೊಂಡು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅನಂತರ ನಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡು ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ. ಅನಂತರ ಪ್ರಥಮವಾಗಿ ವಿಘ್ನೇಶ್ವರನಿಗೆ ಪೂಜೆಯನ್ನು ಮಾಡಬೇಕು. ಗಣೇಶ ದೇವರ ಆಹ್ವಾನ, ಸ್ನಾನ, ಗೆಜ್ಜೆ ವಸ್ತ್ರ, ಗಂಧ, ದೀಪ, ಧೂಪ, ನೈವೇದ್ಯ ಆದ ನಂತರ ಕಳಶವನ್ನು ಪೂಜೆ ಮಾಡಬೇಕು. ಕಳಶಕ್ಕೆ ಪೂಜೆ ಮಾಡಿದ ಅನಂತರ ಭಗವಾನ್ ಶ್ರೀ ವಿಷ್ಣುವಿನ ಆಹ್ವಾನ ಮಾಡಬೇಕು. ನಂತರ ಸ್ನಾನ, ಗೆಜ್ಜೆ ವಸ್ತ್ರ, ಗಂಧ, ಹೂವು, ಅಕ್ಷತೆ, ದೀಪ, ಧೂಪ ಮಾಡಿ ವಿಷ್ಣು ದೇವರಿಗೆ ಹಾಲು ಸಕ್ಕರೆ ನೈವೇದ್ಯ ಅರ್ಪಿಸಬೇಕು. ಪೂಜೆ ಮಾಡಬೇಕು. ಹೂವು ತುಳಸಿಯನ್ನು ಏರಿಸಿ ಪೂಜೆ ಸಲ್ಲಿಸಿದ ನಂತರ ನಿಮ್ಮ ಶಕ್ತಿ ಅನುಸಾರ ಉಪವಾಸ ಮಾಡಿ ಈ ರೀತಿ ಏಕಾದಶಿ ಪೂಜೆಯನ್ನು ಮಾಡಿಕೊಳ್ಳಬೇಕು. ಮಾರನೇ ದಿನ ಬುಧವಾರ ದ್ವಾದಶಿ ದಿನ ಪಾರಣಿ ಮಾಡಬೇಕು. ಈ ದಿನ ಬುಧವಾರ ಬೆಳಿಗ್ಗೆ 6 ಗಂಟೆ 3 ನಿಮಿಷದಿಂದ 8 ಗಂಟೆ 39 ನಿಮಿಷಗಳವರೆಗೆ ಪೂಜೆ ಮಾಡಿ ಅಡಿಗೆ ನೈವೇದ್ಯ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಬೇಕು. ಪೂಜೆ ನೈವೇದ್ಯ ಆದ ಮೇಲೆ ವಿಷ್ಣು ಮಂತ್ರಗಳನ್ನು ಪಠಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಅನಂತರ ಸಂತಾನ ಪ್ರಾಪ್ತಿಗಾಗಿ ಸಂತಾನ ಗೋಪಾಲಕೃಷ್ಣ ಸ್ತೋತ್ರವನ್ನು ಪಠಿಸಬೇಕು. ನಂತರ ದಾನ ಮಾಡಬೇಕು. ಮಕ್ಕಳಿಗೆ ಹಾಲು ಮತ್ತು ಹಣ್ಣು ಕೊಡಬೇಕು. ಪ್ರಾರ್ಥನೆ ಮಾಡುವಾಗ ಆ ಭಗವಂತನಲ್ಲಿ ಈ ರೀತಿ ಬೇಡಿಕೊಳ್ಳಬೇಕು. ಈ ಅಜ್ಞಾನ ಎಂಬ ಕತ್ತಲೆಯಿಂದ ನನ್ನನ್ನು ದೂರ ಮಾಡಿ ಜ್ಞಾನ ಎಂಬ ಬೆಳಕಿನಲ್ಲಿ ನನ್ನನ್ನು ಇಡು. ನಾನು ನಿನ್ನ ಆರಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆಯಬೇಕು ಎಂದು ಬೇಡಿಕೊಂಡು ಈ 3 ದಿನದ ಏಕಾದಶಿಯ ಉಪವಾಸದ ವ್ರತದಲ್ಲಿ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ, ಅಂದರೆ ದಶಮಿ ತಿಥಿಯಲ್ಲಿ ಹಾಗೂ ಏಕಾದಶಿ ಉಪವಾಸದಲ್ಲಿ ಮತ್ತು ದ್ವಾದಶಿ ದಿನದ ಪಾರಣಿಯ ಸಮಯದಲ್ಲಿ 3 ದಿನದ ಪೂಜೆಯಲ್ಲಿ ನಾನೇನಾದರೂ ತಪ್ಪು ಮಾಡಿದ್ದರೆ ಆ ತಪ್ಪನ್ನು ಕ್ಷಮಿಸಿ. ನೀವು ನನ್ನ ಪೂಜೆಯಿಂದ ಪ್ರೀತನಾಗಿ ಎಂದು ದೇವರಲ್ಲಿ ಬೇಡಿಕೊಂಡು ಪೂಜೆ ಮುಗಿಸಿ ನಂತರ ಊಟ ಮಾಡಬಹುದು. ಈ ರೀತಿ ಏಕಾದಶಿ ಪೂಜೆಯನ್ನು ಪೂರ್ಣಗೊಳಿಸಬೇಕು. ಈ ವ್ರತವನ್ನು ಮುಟ್ಟಾದವರು ಮಾಡುವಂತಿಲ್ಲ, ಆದರೆ ಉಪವಾಸ ಮಾಡಬಹುದು, ಪೂಜೆ ಮಾಡುವಂತಿಲ್ಲ. ಗರ್ಭಿಣಿ ಸ್ತ್ರೀಯರು ಯಥೇಚ್ಛವಾಗಿ ಹಣ್ಣು ಹಾಲು ತೆಗೆದುಕೊಂಡು ಉಪವಾಸ ಮಾಡಬಹುದು. ಉಪವಾಸ ಮಾಡುವುದರಿಂದ ಒಳ್ಳೆಯ ಸಂತಾನ ಭಾಗ್ಯ ಸಿದ್ಧಿಯಾಗುತ್ತದೆ. ನಿಮ್ಮ ಶಕ್ತಿ ಅನುಸಾರ ಎಲ್ಲರೂ ಕೂಡ ಈ ಏಕಾದಶಿ ಉಪವಾಸವನ್ನು ಮಾಡಿ. ಪುತ್ರ ಸಂತಾನ ಅಪೇಕ್ಷೆ ಇರುವವರು, ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಅನ್ನವನ್ನು ಈ ದಿನ ಸೇವನೆ ಮಾಡದೆ ಹಾಲು, ಹಣ್ಣು, ಅವಲಕ್ಕಿಯನ್ನು ತಿಂದು ಉಪವಾಸ ಮಾಡಬಹುದು. ಇದಿಷ್ಟು ಪುತ್ರದ ಏಕಾದಶಿಯ ಪೂಜೆಯ ವಿಧಾನವಾಗಿದೆ. ಇನ್ನು ಈ ಏಕಾದಶಿಯ ಮಹತ್ವ ಬಹಳಷ್ಟು ಇದೆ. ಗಂಡು ಮಕ್ಕಳು ಇಲ್ಲದೆ ಇರುವವರು ಗಂಡು ಮಕ್ಕಳ ಸಂತಾನಕ್ಕಾಗಿ ಅಥವಾ ಗಂಡು ಸಂತಾನದ ಅಪೇಕ್ಷೆ ಇರುವವರು ವಿಶೇಷವಾಗಿ ವಿಷ್ಣು ದೇವರನ್ನ ಪೂಜೆ ಮಾಡುವುದರಿಂದ ಗಂಡು ಸಂತಾನ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಗಂಡು ಮಕ್ಕಳ ಅಭಿವೃದ್ಧಿಗಾಗಿಯೂ ಭಗವಂತನನ್ನ ಬೇಡಿಕೊಂಡು ಪೂಜೆ ಮಾಡುವುದರಿಂದ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ಪೂಜೆಯನ್ನ ಪ್ರತಿಯೊಬ್ಬರು ಮಾಡುವುದರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಶ್ರೀಕೃಷ್ಣ ದೇವರು ಯುಧಿಷ್ಠಿರನಿಗೆ ಹೇಳುತ್ತಿದ್ದಾರೆ. ಇನ್ನು ಈ ಪುತ್ರದ ಏಕಾದಶಿಯ ಬಗ್ಗೆ ಶ್ರೀಕೃಷ್ಣ ದೇವರು ಯುಧಿಷ್ಠಿರನಿಗೆ ಒಂದು ಕಥೆಯನ್ನು ಹೇಳುತ್ತಿದ್ದಾರೆ. ಈ ಕಥೆಯನ್ನು ಕೇಳಿ. ಹಿಂದೆ ದ್ವಾಪರ ಯುಗ ಆರಂಭ ಕಾಲದಲ್ಲಿ ಮಾಹಿಷ್ಮತಿ ನಗರವನ್ನು ಮೈಜಿತನೆಂಬ ರಾಜ ಆಳುತ್ತಿದ್ದನು. ಅವನ ರಾಜ್ಯ ಅತ್ಯಂತ ಸಂಪದ್ಭರಿತವಾಗಿರುತ್ತದೆ. ರಾಜ ಕೂಡ ಧರ್ಮಿಷ್ಠನಾಗಿರುತ್ತಾನೆ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿರುತ್ತಾನೆ. ಹೀಗೆ ಇರಬೇಕಾದರೆ ಆ ರಾಜನಿಗೆ ಯಾವಾಗಲೂ ಒಂದು ಚಿಂತೆ ಕಾಡುತ್ತಿರುತ್ತದೆ. ಏಕೆಂದರೆ ಆತನಿಗೆ ಪುತ್ರ ಸಂತಾನವೇ ಇರಲಿಲ್ಲ. ಪುತ್ರ ಸಂತಾನವಿಲ್ಲದ ಕಾರಣದಿಂದ ರಾಜ ಯಾವಾಗಲೂ ದುಃಖದಲ್ಲಿ ಮುಳುಗಿರುತ್ತಾನೆ. ಇದೇ ಚಿಂತೆಯಿಂದ ಅವನು ವೃದ್ಧನಾಗುತ್ತಾನೆ. ರಾಜ ಒಂದು ದಿನ ನಾನು ಏನು ತಪ್ಪು ಮಾಡಿದ್ದೇನೆ ಎಂದು ಯೋಚಿಸುತ್ತಾ, ನಾನು ಯಾರಿಂದ ಏನನ್ನೂ ಕಸಿದುಕೊಂಡಿಲ್ಲ, ನಾನು ಯಾರಿಗೂ ಏನು ಸಮಸ್ಯೆ ಮಾಡಿಲ್ಲ, ನನಗ್ಯಾಕೆ ಈ ಶಿಕ್ಷೆ ಎಂದು ತನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ರಾಜನು ತನ್ನ ಆಸ್ಥಾನದಲ್ಲಿದ್ದ ವಿದ್ವಾಂಸರು, ಋಷಿಗಳು ಮತ್ತು ಬ್ರಾಹ್ಮಣರನ್ನ ಪರಿಷತ್ತಿನ ಸಲಹೆಯನ್ನು ಕೇಳಿದನು. ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾಗದೆ ಪರಿಷತ್ ಸರ್ವಜ್ಞ ವಿದ್ವಾಂಸ ಋಷಿ ಲೋಮೇಶ್ವರರನ್ನು ತಲುಪಿತು.
ಲೋಮೇಶ್ವರರು ಧ್ಯಾನ ಮಾಡಿ ಮಹಿಜಿತನ ದುರಾದೃಷ್ಟವು ಅವನ ಹಿಂದಿನ ಜನ್ಮದಲ್ಲಿ ಅವನು ಮಾಡಿದ ಪಾಪಗಳ ಪರಿಣಾಮ ಎಂದು ಕಂಡುಕೊಂಡರು. ಮಹಿಜಿತ್ ತನ್ನ ಹಿಂದಿನ ಜನ್ಮದಲ್ಲಿ ವ್ಯಾಪಾರಿಯಾಗಿದ್ದನು ಎಂದು ಋಷಿ ಹೇಳಿದರು. ಹಾಗೆಯೇ ಅವನು ಕ್ರೂರ ವ್ಯಾಪಾರಿಯಾಗಿದ್ದನು. ಬೇರೆ ಕಡೆ ವ್ಯಾಪಾರಕ್ಕಾಗಿ ಹೋಗುತ್ತಿದ್ದಾಗ 2 ದಿನ ಉಪವಾಸ ಮಾಡುವ ಪರಿಸ್ಥಿತಿ ಬರುತ್ತದೆ. ವ್ಯಾಪಾರದ ಮೇಲೆ ಪ್ರಯಾಣಿಸುತ್ತಿದ್ದಾಗ ವ್ಯಾಪಾರಿ ಒಮ್ಮೆ ತೀವ್ರ ಬಾಯಾರಿಕೆಯಾಗಿ ಕೊಳವನ್ನು ತಲುಪಿದನು. ಅಲ್ಲಿ ಒಂದು ಹಸು ಮತ್ತು ಅದರ ಕರು ನೀರು ಕುಡಿಯುತ್ತಿದ್ದವು. ವ್ಯಾಪಾರಿ ಅವುಗಳನ್ನು ಓಡಿಸಿದನು ಮತ್ತು ಸ್ವತಃ ನೀರನ್ನು ತಾನೇ ಕುಡಿದನು. ಈ ಪಾಪವು ಅವನ ಮಕ್ಕಳಿಲ್ಲದಿರುವಿಕೆಗೆ ಕಾರಣವಾಯಿತು. ಆದರೆ ಅವನ ಒಳ್ಳೆಯ ಕಾರ್ಯಗಳು, ಶಾಂತಿಯುತವಾದ ಅವನ ನಡತೆ ಆ 2 ದಿನ ಉಪವಾಸದ ಏಕಾದಶಿ ವ್ರತದ ದಿನದಿಂದ ರಾಜನಾಗಿ ಹುಟ್ಟಲು ಕಾರಣವಾಯಿತು. ಸೋಮೇಶ್ವರ ಮಹರ್ಷಿಗಳು ರಾಜ ಮತ್ತು ರಾಣಿಗೆ ತಮ್ಮ ಪಾಪದಿಂದ ಮುಕ್ತಿ ಪಡೆಯಲು ಪವಿತ್ರೋಪಾನ ಏಕಾದಶಿಯೊಂದು ಶ್ರಾವಣ ಮಾಸದಲ್ಲಿ ಏಕಾದಶಿ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು. ಸಲಹೆಯಂತೆ ರಾಜ ಮತ್ತು ದಂಪತಿಗಳು ಮತ್ತು ಅವನ ನಾಗರಿಕರು ಉಪವಾಸವನ್ನು ಆಚರಿಸಿ ವಿಷ್ಣು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು ಮತ್ತು ರಾತ್ರಿಯಿಡೀ ಜಾಗರಣೆ ಮಾಡಿದರು. ರಾಜನು ಪಂಡಿತರಿಗೆ ಚಿನ್ನ, ಆಭರಣಗಳು, ಬಟ್ಟೆ ಮತ್ತು ಹಣವನ್ನು ಉಡುಗೊರೆಯಾಗಿ ನೀಡಿದರು. ನಂತರ ಅವರ ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಲು ಅವರಿಗೆ ಸುಂದರ ಮಗ ಜನಿಸಿದಾಗ ಅವರ ಆಸೆ ನೆರವೇರಿತು. ಏಕಾದಶಿ ದಿನದಂದು ವಿಷ್ಣುವಿನ ಪೂಜೆಯನ್ನು ಮಾಡುತ್ತೇವೆ. ಮೋಕ್ಷ ಪಡೆಯಲು ಮತ್ತು ಎಲ್ಲ ಪಾಪಗಳಿಂದ ಮುಕ್ತಿ ಪಡೆಯಲು, ಅದರಲ್ಲೂ ಮಕ್ಕಳನ್ನು, ವಿಶೇಷವಾಗಿ ಪುತ್ರ ಮಕ್ಕಳನ್ನು ಪಡೆಯಲು ಈ ದಿನದಂದು 24 ಗಂಟೆಗಳ ಕಾಲ ಉಪವಾಸ ಆಚರಣೆ ಮಾಡುತ್ತೇವೆ. ಮತ್ತು ಮದುವೆಯಾದ ನಂತರ ದೀರ್ಘಕಾಲ ಗಂಡು ಮಗುವನ್ನು ಹೊಂದಿರದ ಪತಿ ಮತ್ತು ಪತ್ನಿಯರಿಬ್ಬರು ಗಂಡು ಮಗುವನ್ನು ಪಡೆಯಲು ವಿಷ್ಣು ದೇವರಿಗೆ ಪೂಜೆ ಸಲ್ಲಿಸುತ್ತೇವೆ. ನಾವು ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಹಾಗೆಯೇ ಮರಣವನ್ನು ಹೊಂದಿದ ಮೇಲೆ ನಮಗೆ ಹುಟ್ಟಿದ ಗಂಡು ಮಕ್ಕಳು ಮರಣ ನಂತರದ ಕಾರ್ಯಗಳನ್ನು ಮಾಡಲು ಮಗನನ್ನು ಸಮಾಜದಲ್ಲಿ ಸಂಪೂರ್ಣವಾಗಿ ಮುಖ್ಯವೆಂದು ಪರಿಗಣಿಸುತ್ತೇವೆ. ಅದಕ್ಕಾಗಿಯೇ ಯಾರಿಗೆ ಪುತ್ರ ಸಂತಾನದ ಅಪೇಕ್ಷೆ ಇದೆಯೋ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.